ಚಲೋ ಚಲೋ ಐಟಮ್ ತಂದೀನಿ. ಮೈಸೂರು ಸ್ಯಾಂಡಲ್ ಪೌಡರ್ ಐತಿ, ಕಾಲ್ಗೆ ಡ್ಯಾಪ್ ಐತಿ, ತುಟ್ಟಿಗೆ ಲಿಪ್ಟಿಕ್, ಮೊಕ್ಕಕ್ಕ ಬೇರೆ ಲವ್ಲಿ. ಬರ್ರಿ ಬರ್ರಿ ಬರ್ರಿ, ಅರೆ ಹುಡುಗರು ಸ್ಪೆಷಲ್ ಮಾಲ್ ತಂದೀನಿ ಬರ್ರಿ. ಮತ್ತೆ ಹೋಗಿ ದಲಾಲಿ ಮಾಡ್ಕೊಬೇಕಾರೆ ಬರ್ರಿ. ಅಲ್ಲ ಮಾಡಿಕೊಂಡ ಹೆಂಡತಿ ದಿಲ್ಲೋಸು ಕಾಲು ಮಾಡಿಕೊಂಡ ಹೆಂಡತಿ ದಿಲ್ಲೋಸು ಕಾಲು ಮಾಡಿದಕ್ಕೆ ತೋರ್ಚಾಳ ಸ್ವರ್ಗ ಸುಖ. 3 ತಿಂಗಳ ನೋಡಿರ ತಿಂಗಳು ಮುಖ ಪೂರ್ಣ ಕಾರಣ ತೋರು ಮಾಡಾಕ ನಮ್ಮ ಉದಗಿ ಬಾಳ ಯಾಕ ಸೋನ ಮಾಡುತ್ತಿರು ಅನ್ನುವಂಗ ಸಾಕ. ನಮ್ಮ ಉದಗಿ ಬಾಳ ಯಾಕ ಸೋನ ಮಾಡುತ್ತಿರು ಅನ್ನುವಂಗ ಸಾಕ. ಬದನೆ ಮಾಡಿ ಮಾಡಿ ಯಾರ ಮಗಳು ಏ ಗೆಳೆಯ ಮನೆ ತಾನದಯನ್ನ ಕೈ ಮಾಡಿ ಕರೆದವನನ್ನ ಮನೆ ತಾನದಯನ್ನ ಕೈ ಮಾಡಿ ಕರೆದವನನ್ನ ಮ್ಯಾಗಿನ ಮ್ಯಾಗ ಬಾಳ ಮಂದಿ ಆಗ್ಯಾರ ನೋಡ ಕೆಳಗಿನ ಚಿಂತಿ ನಿನಗೆ ಕತ್ತಿ ಮ್ಯಾಲ ಚಿಂತಿ ಗಲ್ಲದ ಪೋರೆ ಮೈ ಮರದ ಬಲಿತಾಗ Stop!
ನಿನ್ನೆ ತೆಳಗರ ಅದಮ್ಮ ವ್ಯಾಪಾರ ಮಾಡಿದ್ಲ ಒಳ್ಳೆ ವ್ಯಾಪಾರ ಆಗತ್ತ ನಾವು ಇವತ್ತ ಮುಂಜಾನೆ ಕಂಬಾರನ್ನ ಮಾರಿ ಮಾಡಿ ಬಂದೀನಿ ಬೋಣಿ ಇಲ್ಲ ಏನಿಲ್ಲ ಅದಕ್ಕೆ ಇವತ್ತು ನಂದಾರಿನ ಕಾಯಕತ್ತೀನಿ ನೋಡ ಯಾಕಂದ್ರ ಈ ಜಾತ್ರೆ ಸುದ್ದಿ ಒಳಗ ಮೊದಲಿನ ಸಲ ಮಾಲಾಕಿ ವ್ಯಾಪಾರ ಶುರುವಾತೀನಿ ಈ ಜಾತ್ರೆ ಒಳಗ ನಿಮ್ಮ ಕಡೆಯಿಂದ ಮಾಡಿಸ್ಕೊಳ್ಳೋಣಂತ ಏನ ಬೋಳಿಗೆ ಹಿಂಗ ನೀನೇ ಸಂತಿ ತರಕ ಒಂದ್ 5,000 ರೂಪಾಯಿ ಕೊಟ್ಟಿದ್ದಿಲ್ಲ ಅದನ್ನ ಎಲ್ಲಿ ಕೊಟ್ಟು ಹೋಗಂತ ಗಂಟು ಬಿದ್ದೇನಂತ ನಾ ತಿಳ್ಕೊಂಡಿದ್ದೆ ಎಲ್ಲ ಮಣ್ಣಲ್ಲಿ ಸರ್ಕಾರ ರೈತರ ಸಾಲ ಲಕ್ಷ ಗಟ್ಲೆ ಮನ್ನಾ ಮಾಡೈತೆ ನಾನು ನನ್ನ ಹುಡುಗಿ ಕೊಟ್ರೆ 5 ರೂಪಾಯಿ ಮನ್ನಾ ಮಾಡಕ್ಕಾಗಲ್ಲ ತಿಳ್ಕೊಂಡು ಏನ ಹಂಗಾರ 5,000 ರೂಪಾಯಿ ಕೊಟ್ಟಿದ್ದು ಮನ್ನಾ ಮಾಡ್ದಂಗ ಮತ್ತೆ ನಿಮಗಿಂತ ಹುಡುಗಿಯರು ಬಿಡ್ತೀರ ಅಂದ್ರ ಮತ್ತೆ ಬಿಡ್ತೀರಿ ಅಣ್ಣ ಅಲ್ಲ ಇದ್ದಕ್ಕಿದ್ದಂಗ ಇಂತ ದೊಡ್ಡ ಗುಣ ನಿನಗೆ ಎಲ್ಲಿನ ಬಂತಂತೀನಿ ಇದ್ರಾಗ ನಂದು ಸ್ವಾರ್ಥ ಐತಿ ನನಗೂ ಆ ಜಾತ್ರೆ ಈ ಜಾತ್ರೆ ಆಳು ಮೂಳು ತಿರುಗಿ ಸಾಕಾಗೈತೆ ಅಂದ್ರ ದಂಡಿಗೆಲ್ಲ ಬೇರೆ ಈ ಜೀವನದಾಗ ನಿನ್ನ ಮದುವೆ ಆಗಿ ನಂಬಿದಾಗಿ ಇದ್ದು ಬಿಡೋಣ ಅಂತ ಅಂದ್ರೆ ನೀ 5,000 ರೂಪಾಯಿ ಕೊಟ್ಟಿದ್ರೆ ನನ್ನ ಮದುವೆ ಆಗಂತೀನ ಹಾ ಮತ್ತೆ ತಪ್ಪೇನೈತೆ ಅವ್ವ ಹೌದೇನೋ ಅಂತಾರಲ್ಲ ಏನೋ ಒಂದು ಸ್ವಲ್ಪ 5,000 ರೂಪಾಯಿ ಕಟ್ಟಿದ್ರು ಸಲ್ಗಿ ಕೊಟ್ಟು ಮಾತಾಡಿದ್ರು ಸಾಕ ಮನೆಯಾಗ ಚಾಪಿ ಹಾಕಿ ಮಕ್ಕಳಂಗ್ ಕಾಣ್ತಿ ಮಗನ್ ಬೇಡ ಚಾದರ ಸಣ್ಣ ಚಾದರ ಹಾಕೈತಿ ಬೇಕಾದ್ರ ಮ್ಯಾಗ ಚಾಪಿ ಹಚ್ಕೊಳ್ಳೋಣ ಯಾರಿಗೆ ಕಾಣೋದಿಲ್ಲ ಮುಚ್ಕೊಂಡ್ಬಿಡ್ತಾರ ಅವ್ರು ನೀವು ಬೇವರ್ಸಿ ಹಳೆ ಬೇವರ್ಸಿ ನನಗ ಚಾದರ ಹಾಸ್ತಿ ಅಲ್ಲ ಇದ್ರಿಗಿಂತ ಮುಂದೆ ಅದು ಯಾರ್ಯಾರಿಗೆ ಚಾದರ ಹಾಸಿ ಅದನ್ನ ಹೇಳ ಸಿಕ್ಕಲ್ಲಿ ಪೇಪರ್ 6,000 ಚಿಂದಿ 2,000 ಸಿಕ್ಕ ಜಾಗದಾಗ ಹಾಸಿದ್ದು ಅನುಭವ ಐತಿ ಯಾಕಂದ್ರ ಚಾದರ್ ಯಾವತ್ತು ತಗಲಿಗೆ ಎಲ್ಲಿ ಸಿಗುತ್ತಾರ ಅಲ್ಲಿ ಆಸದು ಆಸ ನೀ ಮೌನ ಪೇಪರ್ ಚಿಂದಿ ಆಯವನ ನಮಗೇನು ಆ ರೀತಿ ತಿಳ್ಕೊಡಿ ನಮಗನ ಬಹುಶಃ ಕೆಟ್ಟಂಗೆ ಕಾಣ್ತೈತಿ ಹೌದು ನೋಡ ಪೂರ ತೆರೆ ಕೆಟ್ಟೈತಿ ಈ ನಿನ್ನ ಮೈಲ್ ಮಾಟ ನೋಡಿ ಪೂರ ತೆರೆ ಕೊಟ್ಟಾಗೈತಿ ಅದಕ್ಕೆ ಹೆಂಗ್ ನೆಟ್ ಮಾಡ್ಬೇಕ ಅದೇನು ದೊಡ್ಡ ವಿಚಾರ ಅಲ್ಲ ನೀನು ನನ್ನ ಮದುವೆ ಆಗತ್ತಂದ್ರ ಸಾಕ ಅರ್ಧ ತಲೆ ಸರಿವಾಗತ್ತ ನೀ ಏನಾರ ಪಕ್ಕ ಮದುವೆ ಆಗತ್ತಂದ್ರ ಪೂರ ನೆಟ್ಟಗಾಕೈತಿ ನೋಡ ನೀನ ತಲೆ ಕೆಟ್ಟದಕ್ಕಾಗಿ ನಾನ್ ನಮಗೋಸ್ಕರ ಕಾಯ್ಕೊಂತ ಕೂತಿರೋ ಪೊಲೀಸ್ ಅಪ್ಪಗ ತಲೆ ಕೆಡ್ಸಾಕ್ತೇನೆ ಅಲ್ಲ ಹೋಗಿ ಹೋಗಿ ನೀನ ವರ್ಷ ಎಲ್ಲೆಲ್ಲಿ ಜಾತ್ರೆ ಇರುತ್ತ ಅಲ್ಲಿ ತಿರ್ಗೋ ಜೋಗ್ಯ ನಿನ್ನಂತ ನಾನ್ ಏನಾದ್ರೂ ಒಂದು ವೇಳೆ ಮದುವೆ ಆದ್ರೂ ಸಾಕ ಒಂದ ಊರಾಗ ಇಡೋ ಮಗ ಅಲ್ಲ ನೀನು ಜಾತ್ರೆ ತಿರ್ಸ್ಬೋದ ಗುಡಿ ಗುಂಡಾರ್ದಾಗ ಮಲ್ಕೊಳ್ಳೋದ ಇನ್ನು ಎಲ್ಲೆಲ್ಲಿ ಒಯ್ದು ಬಿಡ್ತೀವ ಅಂತ ಗಿರಾಕಿ ನೀನು ಅಯ್ಯೋ ನಿನ್ನ ನನ್ನ ವ್ಯಾಪಾರದ ಮೇಲೆ ನನಗಿನ್ನು ಅಯ್ಯೋ ನನ್ನ ವ್ಯಾಪಾರದಿನ ತಿಳಿಲ್ಲ ಅಂತ ಕಾಣುತ್ತ ಈ ಜಾತ್ರೆ ಮುಗಿಯೊಳಗ ನನ್ನ ರೊಕ್ಕದ ಕೆಪಾಸಿಟಿ ನೋಡುವಂತೆ ಮೊದಲು ನನ್ನ ಲವ್ ಮಾಡ್ತಂತ ಹೇಳ ನನ್ನ ಸುಮ ಅವ ಮಂದಿನರ ಬಿಡಿ ಏನಾರ ಮಾಡ್ಲಿ ಒಟ್ನಲ್ಲಿ ಸಂಜೆಗೆ ಬರ್ಬೇಕಾದ್ರೆ ಗಿಂಬಳ ಇರುತ್ತ ತಿಂಗಳ ಬಂದ್ರು ಸಾಕು ಕೈಯಾಗ ಸಂಬಳ ಇರುತ್ತ ನೀನ್ ಹತ್ರ ಏನೈತಿ ಅವ ಸೆಕೆಂಡ್ ಹ್ಯಾಂಡ್ ಮಾಲ ಅಯ್ಯೋ ನನ್ನ ವ್ಯಾಪಾರದ ಮೇಲೆ ತಿಳಿದಿಲ್ಲ ಅಂತ ಕಾಣುತ್ತ ನನ್ನ ವ್ಯಾಪಾರದ ರೊಕ್ಕದಾಗ ಪಂಡೆ ಪಲ್ಲಪ್ಪ ಲಕ್ಷ ಗಟ್ಲೆ ಬಡ್ಡಿ ಬಿಟ್ಟೇನೆ ವರ್ಷ ಲೆಕ್ಕ ಜಾತ್ರೆ ಮುಗಿಸ್ಕೊಂಡು ಊರಿಗೆ ಹೊಂಟು ಬಂದ್ರ ಬಡ್ಡಿ ರೊಕ್ಕನೇ ಲಕ್ಷ ಗಟ್ಲೆ ಬರ್ತೈತಿ ಹಂಗಾದ್ರೆ ಮನ್ಯಾಗ ರೊಕ್ಕದ ಗಿಡ ಏನ್ರಿ ನಟ್ಟಿನ ನೀ ಜಾತ್ರೆ ಮಗ ಹೋಗ್ಕೊಳ್ಳ ರೊಕ್ಕ ಬಿಡುತ್ತೆ ಮತ್ತೆ ಗಿಡ ಒಟ್ನಲ್ಲಿ ಆಸಾಮಿ ರೊಕ್ಕ ಬಾಳ ಮಾಡ್ದಂಗ ಕಾಣ್ತೈತ್ರಿ ಹೆಂಗಿಲ್ಲ ಇವ್ ನೀವು ಮಜಾ ಮಾಡಿ ಕೈ ಬಂದಷ್ಟು ಕಿತ್ತಕೊಂಡು ಹೋಗುದ್ರ ಹಂಗಾರ ತಡ ಯಾಕೆ ಶುರು ಮಾಡ 4 ಲಕ್ಷ ಯಾಕ ಸುಮ್ಕೆ ತಗೊಂಡಲ್ಲ ಏನಿಲ್ಲ ನೀವು ಒಮ್ಮೆ 4 ಲಕ್ಷ ಅಂತಂದಲ್ಲ ಅಷ್ಟು ಲಕ್ಷದಾಗ ನಾನು ಏನೇನು ತಗೊಳ್ಳಿ ಏನೇನು ಮಾಡಲಿ ಅದು ಒಂದೋ ಸಲ ವಿಚಾರ ಮಾಡಾಕತ್ತಿದ್ದೆ ಮತ್ತೆ ನೀ ಏನಾದ್ರೂ 4 ಲಕ್ಷ ತಂದು ನನ್ನ ಕೈಯಾಗ ಕೊಟ್ರ ನಾನು ಕೊಡ್ತೀನಿ ನನ್ನ ಕೂರಳ ನಿನ್ನ ಮುಂದೆ ನೀ ಇಷ್ಟೇ ಲಕ್ಷ ಯಾಕ ಕೋಟಿ ತಂದ ಸುರಿದ ನಿನ್ನ ಕೊಳ್ಳಿಗೆ ತಾಳೆ ಕರ್ತೇನೆ ಕೋಟಿ ಬೇಡ ಈಗ ಕರ್ರಿ ಕೋಟಿಗೂ ಕೋಟಿ ರೊಕ್ಕಕ್ಕೂ ಬಹಳ ವ್ಯತ್ಯಾಸ ಐತಿ ನೀ ಏನಾದ್ರು ಲಕ್ಷ ತಂದ್ರ ಕಾಡು ಆಮೇಲೆ ನಾ ಕೊಡ್ತೀನಿ ನನ್ನ ಕೂರಳ ನಿನ್ನ ಕೈಯಾಗ ಆಮೇಲೆ ನೀನೇ ಆಗೋ ನನಗಂಟ ಹಂಗಾರ ತಡ ಯಾಕ ಶುರು ಮಾಡ ಅದನ್ನದು ಶುರು ಮಾಡೋದು ಮದುವೆ
ಮೊದಲು ಲವ್ ಟ್ರೈನಿಂಗ್. ಲವ್ ಟ್ರೈನಿಂಗ್ ಹಂಗಂದ್ರೆ ಏನದ? ಹಂಗಂದ್ರ ಹೆಣ್ಣು ಗಂಡು ಸೇರ್ಕೊಂಡು ಟಚಿಂಗ್ ಅಂತ. ಮಗನ ನಿನ್ನಂತ ಹುಚ್ಚು ಇರಕ್ಕೆ ಹುಚ್ಚು ಹಿಡ್ಸಕ ಹುಟ್ಟು ಬಂದಿನ ಮಗನ ನಾನು. ಏನೋ ಹಂಗಲ್ಲ ಸುಮ. ಏನಿಲ್ಲ, ಅದೇನು ಟಚಿಂಗ್ ಹೆಣ್ಣು ಗಂಡು ಸೇರ್ಕೊಳ್ಳೋದಿಲ್ಲ, ಅದೇನಂತ ವಿಚಾರ ಮಾಡತ್ತೀನಿ. ನಿನಗೆ ಬರ್ದಿದ್ದನ್ನ ಕಳ್ಸಕ ನಮ್ಮಂತ್ರ ಇರೋದು ಕಮಾನ್ ಸುಮ. ಅದೇನದು ಹೆಣ್ಣು ಗಂಡು ಸೇರ್ಕೊಂಡು ಮಾಡೋದ ಟಚಿಂಗ? ಆಯ್ತು, ನೀ ಹೆಂಗೆ ಶುರು ಮಾಡ್ತೀನಿ ನಾವು ಹಂಗ ಮಾಡೋದು ನೋಡು. ಅಬ್ಬರದಾಗ ಅರೇದ ಹುಡುಗಿ ಅವನು ಏನ್ ಕಬ್ರಿ ನನ್ನ ಮಕ್ಕಳು ಹಚ್ತೀನಿ ಹೇಳಿ ಯಾವ ನಡ ಬೀದಾಗ ಒಳ್ಳೆ ತೆಕ್ಕಿ ತೆಕ್ಕಿ ಬಡ್ದ ನಿಂತಿರೋದು ಯಾವ ತಿರ್ಕಂತೀನವ ನಾವು ಊರು ತುಂಬ ಜಾತ್ರೆ ತುಂಬ ಬಂದು ತಿರ್ಕಂತೀನಾರ ಆಗ್ಬಿಟ್ರು ಹೋಗಲ್ಲ ಹೇಳಿ ಚೇಂಜ್ ಎಲ್ಲ ಮುಂದಕ್ಕೆ ಹೋಗ
ಟಮಾಟಿ ಕೆಂಪ ಕೆಂಪ ಮಡಿದಿನಿ ಒಂದು ಕಂಪ. ಟಮಾಟಿ ಕೆಂಪ ಕೆಂಪ ಮಡಿದಿನಿ ಒಂದು ಕಂಪ. ಓಹೋ ಪೊಲೀಸಪ್ಪ, ಏನು ಮಾಡೋದು ಸಾಹೇಬ್ರೆ? ಪ್ರಯತ್ನ ಪಟ್ಟು ಚಾನ್ಸ್ ತಗೊಂತೀನಿ, ಅದಕ್ಕ ನಡ ರೋಡ್ನಾಗ ಸುರ್ರು ಹಚ್ಚಿ ಬಿಟ್ಟಿ ನೋಡ್ರಿ ಸಾಹೇಬ್ರ. ಲೇ ಮಗನ, ಪ್ರಯತ್ನ ಪಟ್ಟು ಚಾನ್ಸ್ ತಗೊಂಡಾವ ಮನೆಗ್ ಕರ್ಕೊಂಡು ಹೋಗ್ಬೇಕು. ಮನ್ಯಾಗ ಮಂದಿ ಕಾಟ ಇದ್ರ ಲಾಡ್ಜಿಗೆ ಹೋಗಂತೀರನ? ಇದೇನಲೇ ತಮ್ಮ, ನಿನ್ನ ಬಹಳ ಸ್ಪೀಡ್ ಆಗೈತಲ್ಲ. ಅದು ಮುಂಬೈ ಎಕ್ಸ್ಪ್ರೆಸ್. ಕರೆಕ್ಟ್ ಹೇಳಕತ್ತಿಯಲ್ಲ, ಕರ್ಕೊಂಡು ಹೋಗಕ್ ಆಗೋದಿಲ್ಲ ನಿನಗ. ಅವೆಲ್ಲ ಕರ್ಕೊಂಡು ಹೋಗಣ್ಣ. ಕರ್ಕೊಂಡು ಹೋಗಿ ನೀ ಏನು ಮಾಡ್ಬೇಕು ಸ್ವಲ್ಪ ನೀವ ಹೇಳ್ರಿ ಅವ್ನಿಗೆ. ಲಾರಿಗೆ ಹೋಗಿ ರೂಮ್ ತಗೊಂಡು ರೂಮ್ ಒಳಗೆ ಇಬ್ರು ಹೋಗಿ ಹೋದ ತಕ್ಷಣ ಸುರ್ರು ಹಚ್ಚಿ ಬಿಡ್ಲನ್ರಿ? ಲೇ ಔಷಧಿ ಮಗನ, ಪೂರ್ತಿ ಹೇಳೋ ಮಟ್ಟ ಕೇಳಲಿ. ಮೊದಲು ರೂಮ್ ಎಲ್ಲ ಚೆಕ್ ಮಾಡಲಿ, ಚೆಕ್ ಮಾಡ. ಯಾಕ ಯಾರು ಇರ್ತಾರಂತ ಮಾಡ್ರಿ ಒಳಗ? ಅಲ್ಲ, ಇದು ಮುಂದುವರಿದ ಕಲಿಯುಗ ಐತಿ. ನಿಮ್ಗ ತಿಳಿಯಾರ್ದಂಗ ಎಲ್ಲೇನ ಕ್ಯಾಮ್ರಾ ಅಥವಾ ಮೊಬೈಲ್ ಇಟ್ಟು ನಿಮ್ಮ ಆಟ ರೆಕಾರ್ಡ್ ಮಾಡ್ತಾರೋ ಅಂತ ಚೆಕ್ ಮಾಡಿ ಆಮೇಲೆ ಶುರು ಮಾಡ್ಲಾ? ಲೇ ಮಗನ, ಚಿಲ್ಕ್ಯಾರ ನಿಮ್ಮಪ್ಪ ತಕ್ಕ ಕನ್ನಡ ಮುಂಬಂದಾಗ್ತಾಳ. ಸಾಹೇಬ್ರ ರೀ ಸಾಹೇಬ್ರ, ಇಷ್ಟೆಲ್ಲ ಹೇಳತ್ತಿರಲ್ಲ, ಹೊರಗೆ ಬಂದು ಸುಮ್ಮನೆ ನೀವು ಕೀಲಿ ಜಡದು ಬರ್ರಿ. ಯಾಕಂದ್ರೆ ನಮಗೂ ಯಾವ್ದು ಡಿಸ್ಟರ್ಬ್ ಆಗಂಗಿಲ್ಲ, ನಿಮಗೂ ಡಿಸ್ಟರ್ಬ್ ಆಗಂಗಿಲ್ಲ. ವಾಯ್ಸ್ ಎಲ್ಲೋ ಕೇಳಿನಲ್ಲ. ಏ ಸುಮ, ನೀನ? ಹೌದಪ್ಪ ಪೊಲೀಸಪ್ಪ, ನಾನು ಕೇಳಿಯ ಪೊಲೀಸ್ ಮಾವ, ದೇಶಕ್ಕೆ ನೀನೇ ಜೀವ. ಕೇಳಿಯ ಪೊಲೀಸ್ ಮಾವ, ದೇಶಕ್ಕೆ ನೀನೇ ಜೀವ. ಆದರೆ ಹೊಡಿತೀನಿ ತಡಿ ಬೋರ. ಕೊಡ ತುಂಬಿಕೋರ. ಮಡ್ಡಿಯ ಹೊಲದ ಮುದುಕ, ನನ್ನ ಲಗ್ನ ಆಗ್ತೀನಿ ಅಂತೇಳಿ ಈ ಜಾತ್ರೆಗ ಗಂಟಿ ಎಲ್ಲಾಡ್ದು ಕಿಡಿ ಜೊತೆಗೆ ಲಾಡ್ಜ್ಗೆ ಹೋಗ್ತೀಯ? ಲಾಡ್ಜ್ಗೆ ಮತ್ತೆ ನೀನ ಹೇಳಿದಲ್ಲ ಬೀದಾಗೆಲ್ಲ ಹಿಂಗ ಮಾಡಬಾರ್ದು ಅಂತೇಳಿ, ಅದಕ್ಕೂ ಲಾಡ್ಜಿಗೆ ಹೋಗೋಣ ಅಂತ ಹೇಳಿದ್ವಪ್ಪ. ನಿನ್ನ ವಿಚಾರಿಸಿದ್ರ ಈ ಮ್ಯಾಟ್ರ್ ಕ್ಲಿಯರ್ ಆಗಂಗಿಲ್ಲ. ಲೇ ತಮ್ಮ, ಯಾವ್ರಲೇ ಮಗನ, ಯಾವ್ರಿಂದ? ನಮ್ದ ಸಾಹೇಬ್ರ ಪಿಂಡಿ. ಏನ ಪಿಂಡಿನ? ಅಂದ್ರ ಮಹಾರಾಷ್ಟ್ರ ಕಡೆವ. ಲೇ ಮಗನ, ಕರೆಕ್ಟ್ ಮಗಳ ಮಗನ, ಕರೆಕ್ಟ್ ಆಗಿ ಮಗಳ. ಕರೆಕ್ಟ್ ಹೇಳಕತ್ತೀನ್ರಿ ಸಾಹೇಬ್ರ, ನಾನ್ ಯಾಕೆ ಸುಳ್ಳು ಹೇಳ? ಅಂದ್ರ ಇಷ್ಟು ಅಚ್ಚುಕಟ್ಟಾಗಿ ಕನ್ನಡ ಮಾತಾಡ್ತೀಯಲ್ಲ ಲೇ ತಮ್ಮ. ನಾವು ಹುಟ್ಟಿರೋದು ಮಹಾರಾಷ್ಟ್ರದಾಗ, ನನ್ನ ತೊಟ್ಟಕಾಗಿದ್ದು ಕರ್ನಾಟಕದಾಗ. 20 ವರ್ಷದಿಂದ ಆ ಊರು ಈ ಊರು, ಆ ಜಾತ್ರೆ ಈ ಜಾತ್ರೆ ಅಂತ ತಿರುಗಾಡಿಕೊಂಡು ಕನ್ನಡದಾಗ 4 ನಮನಿ ಮಾತಾಡ್ತೀನಿ ನೋಡ್ರಿ ಸಾಹೇಬ್ರ. ಯಾಕೋ ನೀನು ಸ್ವಲ್ಪ ಎಡವಟ್ಟು ಗಿರಕಿ ಕಂಡಂಗ್ ಕಾಣ್ರು ಹುಷಾರಿ ನನ್ನ ಮಗದೀಯ. ಯಾಕಿದ್ದಿತ್ತು ಊರ್ ತಿರುಗುವ ಅಡ್ನಾಡಿಗಳು ಯಾವಾಗ ಎಲ್ಲಿ ಏನ್ ಮಾಡ್ತಾರಂತ ಗೊತ್ತಾಗೋಲ್ತ. ಈ ಸದ್ಯ ಎಲ್ಲಿ ನಿನ್ನ ವಾಸಸ್ಥಾನ? ರಾತ್ರಿ ಈ ಏನು ನನ್ನ ಸುಮನ ಮನೆಯಾಗ? ಪೂರ 7 ಮಠ ತೊಡ್ಕೊರಿ ಸಾಹೇಬ್ರ. ಹಂಗ್ಯಾಕ 7 ತಿಂಗಳದಾಗ ಹುಟ್ಟಿದಂಗ ಆಡಕತ್ತೀರಿ? ಲೇ ತಮ್ಮ,
ನಾ 7 ತಿಂಗಳು ಹುಟ್ಟಿದಿನೋ 9 ತಿಂಗಳು ಹುಟ್ಟಿದ ನನ್ನ ವಿಚಾರ ಬಂದಿಲ್ಲ. ರಾತ್ರಿ ನನ್ನ ಸುಮಳ ಮನ್ಯಾಗ ಅಂದೆಲ್ಲ ಮುಂದೆ ಕೇಳಲೇ ಮಗನ ಮುಂದೆ ಕೇಳ. ನೋಡ್ರಿ ಸಾಹೇಬರ, ರಾತ್ರಿ ಯವ್ವನ ಮನೆಯಾಗ ಊಟ ಮಾಡಿಕೊಂಡ ಊರವರೆಗೆ ನನ್ನ ಮಪ್ಪನ ಗುಡಿಯಾಗ ಬರ್ಲೆ ಮಕ್ಕ ನನ್ನೊಳಗ ನೀವು ಬಂದು ಅಪಾರ್ಥ ಮಾಡ್ತಿದ್ದೀರಿ ನೋಡ್ರಿ. ಸ್ವಲ್ಪ ನೀನು 7 ಗಿರಿಯಕಿ ಕಂಡಂಗ ಕಾಣು ವಿಷಯ ನನ್ನ ಮಗ ಇದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿಲ್ಲ. ನಾಳೆ ನೀನು ಸ್ಟೇಷನಿಗೆ ಬಂದು ನಿನ್ನ ಐಡೆಂಟಿ ತೋರಿಸಿ ಹೋಗಲ್ಲ ಮಗನ. ನಿನ್ನ ಐಡೆಂಟಿ ಕೊಟ್ಟು ನಿನ್ನ ಫೋಟೋ ಕೊಟ್ಟು ಹೋಗ. ಯಾಕಂದ್ರ ನಾಳೆ ಏನಾರ ಕಳತನ ಆಳು ಮೂಳು ಮಾಡ್ಕೊಂಡು ಊರು ಬಿಟ್ರ ಹುಡ್ಕಾಕ ಸಲೀಸಾಗ್ತೈತಿ. ನೀವು ಒಳ್ಳೆ ಆಸೆ ಮಾಡಿರಿ ಬಿಡ್ರಿ. ಆತಿ ವಿಚಾರವಾಗಿ ನನಗ ಫಿಟ್ಟಿಂಗ್ ಇಡೋ ಪ್ಲಾನ್ ಮಾಡ್ತೇರಿ. ಇಲ್ಲೇ ನಿಂತ್ರ ಮತ್ತೇನಾರ ಪಜತಿ ಮಾಡ್ತೇರಿ. ನಾನೇ ಓದ್ತೇನೆ ಬಿಡ್ರಿ. ನೀವು ಹೋಗಿ ಹೆಂಗಾರ ಬಿಡ್ರಿ. ರೈಟ್ ಹೇಳ ಮಗನ. ಹುಷಾರ ಪೊಲೀಸ್ ಅಪ್ಪನ ಲಾಟಿ ಬರ್ಲೆ. ಟಾಟಾ ಐ ಆಮ್ ಶೂ. ಲೇ ಸುಮ್ಮ ಯಾವ್ದಾದ್ರು ದಾರಿಗೆ ಏನಾರು ಒಂದು ತಕ್ರಾರು ಮಾಡ್ಕೊಂಡ ನಿಂತಿರ್ತೀಯಲ್ಲ ಅಂತೀನಿ. ನಾನಂತ ಮಾಡಿ ತಕ್ರಾರ ಅಲ್ಲ, ಇಡೀ ಊರಿಗೆ ಗೊತ್ತೈತಿ ಈ ಸುಮ ಪೋರ್ಸಪ್ನು ಲವರು ಅಂತ. ಅದು ಗೊತ್ತಿದ್ದು ಆ ದರ್ದೇಡಿ ಜೊತೆ ಅಡ್ಡಾಡಕತ್ತಿಯಲ್ಲ. ಮತ್ತ ಅದಕ್ಕೆ ನಾನೇನ್ ಹಿಡಿದೀನಿ ಅವ್ದು ಅದ ಕೈಯೇ ಇಲ್ಲ ನೋಡಿ. ಪೊಲೀಸ್ ಮಂದಿ ತಪ್ಪು ತಿಳ್ಕೊಳ್ಳೋದು. ಅವನು ಹೆಂಗೋ ಸುತ್ತಮುತ್ತ ಹಳ್ಳ್ಯಾಗ ಜಾತ್ರೆ ಮಾಡ್ತಾನಂತ. 3 ತಿಂಗಳು ಇಲ್ಲೇ ಇರ್ತೀನಿ. ಮತ್ತ ನಿಮ್ ಮನೆಗೆ ಸ್ವಲ್ಪ ಊಟದ ವ್ಯವಸ್ಥೆ ಆಕೈತಿನ, ಅದಕ್ಕೆ ಸ್ವಲ್ಪ ಕಮ್ಮಿ ರೇಟ್ನಾಗ ನೀವು ಕೊಡ್ತೀರ ಅಂತ ಕೇಳ್ಕೊಂತ ನಿಂತಿದ್ದ. ಅಷ್ಟ್ರಾಗ ನೀನ ಬಂದೆ. ಅಲ್ಲ, ನಾ ಬಂದಾಗ ಮಾತುಕತೆ ನಡ್ದಂಗ ಕಾಣ್ತಿರ್ಲಿಲ್ಲ, ಮತ್ತೇನ್ ಅಂದಂಗ ಕಾಣ್ತಿತ್ತು. ಅದಕ್ಕ ನನಗೆ ಪೊಲೀಸ್ ಬುದ್ಧಿ ಬಹಳ ಚುರುಕು ಬುದ್ಧಿ ಅಂತ ಹೇಳಿ ಎಲ್ಲ ಬಿಡ್ತಾರೆ. ನಿಮ್ಗೆ ಹುಟ್ಟುಗಳು ಸೊಟ್ರು ಬಿಡಂಗಿಲ್ಲ ನೀವು. ಅಲ್ಲ, ನೀವು ಯಾರಿಗಾದ್ರೂ ಎಮರ್ಸ್ಬೋದು, ನಮ್ಮಂತ ಪೊಲೀಸವ್ರನ್ನ ಎಮರ್ಸಕ್ಕಾಗ್ತದಂತ ಮಾಡಿ ಏನ? ನಾನು ಯಾಕೆ ಎಮರ್ಸ್ಲಿ? ಅಂತೂ ಪೊಲೀಸ್ ಸಾಹೇಬ್ರ ರಾತ್ರಿ ನಿಮ್ದು ಬಹಳ ಜೋರಿದಂಗ ಕಾಣುತ್ತ. ಏನ್ ಜೋರ ಐತ್ಯಾ ನಮ್ದು? ಅದ ನಿಮ್ ಪೊಲೀಸ್ ಮಗಳದು ಮದ್ವೆ ಪಾರ್ಟಿ ಇತ್ತಲ್ಲ, ಅದ್ರಾಗ ಏನು ಕಂಠ ಪೂರ್ತಿ ಕುಡಿದು ರೋಡ್ ಆಗ್ತಿಲ್ಲ ಅಂತ. ಅಲ್ಲ, ನೀನು ಊರಾಗ ಊಟ ಸಪ್ಪೆ ಮಾಡ್ತೀವ ಇಲ್ಲ, ನಾನು ಯಾವಾಗ ಇಲ್ಲಿ ಏನ್ ಅಂತ ಅದನ್ನ ಕಾಯ್ತಿರ್ತೀವಿ ಅಂತೇನೆ. ಹಂಗೇನಿಲ್ರಿ, ನಿಮ್ ಜೊತೆ ಡ್ಯೂಟಿ ಮಾಡ್ತಾರಲ್ಲ ಪೊಲೀಸ್ ಸಾಹೇಬ್ರ, ಊಟಕ್ಕೆ ತಗೊಂಡ್ ಹೋದಾಗ ಅವ್ರ ಹೇಳಿದ್ರ. ಅದಿರ್ಲಿ, ಎಲ್ಲಿಗೆ ಹೋಗೋಣ ಅಂತಂದ್ರಲ್ಲ, ಎಲ್ಲಿಗೆ? ಅದನ್ನ ಹೇಳಕ್ಕಂತ ಬಂದ್ಯ ಆ ದರ್ದಿನೇಡಿ ವಿಚಾರದಾಗ ಮಾಡ್ತೇನೆ ನೋಡ. ಸುಮಾ, ನಾನು ಹೋಗ್ತೀನಿ, ನನ್ನಿಂದ ನೀನು ಬಂದು ಬಿಡು. ಅವ ಎಲ್ಲಿಗೆ? ನನ್ನಿಂದ ಬಂದು ಬಿಡು ಹೇಳ್ತೀನಿ ನಿನಗ. ಆಯ್ತು ನೋಡಿ, ನೀವು ಎಲ್ಲಿಗಂತೆ ಅಲ್ಲಿ ಬರಕ ತಯಾರ. ಒಳ್ಳೆ ವ್ಯಾಪಸ ಊರು ವ್ಯಾಪಸ.